ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಬದನೆಕಾಯಿ ಅನ್ನ ಅಥವಾ ಮುಳಗಾಯಿ ಅನ್ನ ಅಂತಾರೆ ಇದಕ್ಕೆ. ಯೂಟ್ಯೂಬಲ್ಲಿ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇರುವಂಥ ರೆಸಿಪಿ. ಹೊಸದಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಲೋ ಫ್ರೆಂಡ್ಸ್, ಓಶಿಕಾ ಕನ್ನಡ ವ್ಲಾಗ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀವಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಡ್ತಿದ್ದೀನಿ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದಕ್ಕೆ ಭಾಳ ಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಬೆಳ್ಳುಳ್ಳಿ ಹಾಕ್ಕೊಡೋಣ. ಇದು ಕೂಡ ಮಿಕ್ಸ್ ಮಾಡಿ 2 ನಿಮಿಷ ಮುಚ್ಚಿಡೋಣ. ಇದು ಇವಾಗ ಬೆಂದಿದೆ. ಇದಕ್ಕೆ 1 ಸ್ಪೂನ್ ಅರಶಿನ ಪುಡಿ ಹಾಕೋತಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆ ಪೌಡ್ರ್ ಹಾಕೋತಿದ್ದೀನಿ. ಇದು ಬದನೆಕಾಯಿ ಅನ್ನದೇ ಮಸಾಲ ಬೇರೆ ಇದು. ಈ ಮಸಾಲ ಬೇಕಂದರೆ ಕಮೆಂಟ್ ಮಾಡಿ, ಅದರದ್ದು ರೆಸಿಪಿ ಶೇರ್ ಮಾಡ್ತೀನಿ ನಾನು. ಒಣ ಕೊಬ್ಬರಿ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಟೇಸ್ಟಿಗೆ, ಗುರಳ್ ಪುಡಿ ಹುರಿದು ಪೌಡ್ರ್ ಮಾಡ್ಕೊಂಡಿರೋದು, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ಇವಾಗೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಇದನ್ನು ಇವಾಗ ಮಿಕ್ಸಿಗೆ ಹಾಕೋತಿದ್ದೀನಿ. ಪೇಸ್ಟು ಕೂಡ ರೆಡಿಯಾಗಿದೆ. ಇದಕ್ಕೆ ಬದನೆಕಾಯಿ ತುಂಬ್ಕೊತಿದ್ದೀವಿ. ಎಲ್ಲ ಬದನೆಕಾಯಿಗೂ ಸ್ಟಫಿಂಗ್ ಆಗಿದೆ. ಇದು ಅಕ್ಕಿ 1 ಲೋಟ ಆದರೆ ತೊಗರಿಬೇಳೆ ಒಂದು 1/4 ಕಪ್ಪು ತೊಳೆದಿಟ್ಕೊಳ್ಳೋಣ. ಇದು ಕುಕ್ಕರಿಗೆ ಎಣ್ಣೆ, ತೊಳೆದಿಟ್ಕೊಂಡಿರುವ ಅಕ್ಕಿ, ತೊಗರಿಬೇಳೆ ಹಾಕೊಳ್ಳೋಣ ಇದಕ್ಕೀಗ. ಇದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಒಂದು ಸೈಡ್ ನೀರು ಬಿಸಿ ಇಟ್ಕೊಂಡಿರೋದು ಅದನ್ನು ಹಾಕೋತಿದ್ದೀವಿ. ಈಗ ಇದಕ್ಕೆ ನೀರು ಬಿಸಿ ಮಾಡೇ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಉಪ್ಪು ರುಚಿಗೆ ತಕ್ಕಷ್ಟು, ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕುದೀತಾ ಇದೆ. ಇದು ಬದನೆಕಾಯಿ ಇಟ್ಕೊಳ್ಳೋಣ ಎಲ್ಲ. ಅದನ್ನು ಎಲ್ಲ ಬದನೆಕಾಯಿ ಇಟ್ಕೊಂಡಿದ್ದಾಗಿದೆ. ಇದು ಬೇಯಲಿ ಬದನೆಕಾಯಿ ಕೂಡ. ಟೇಸ್ಟು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ, ಹೊಸ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಇದ್ರ ಮೇಲೆ ಉಳಿದಿರೋಂಥ ಮಸಾಲೆ ಕೂಡ ಹಾಕೊಳ್ಳೋಣ. ಫುಲ್ 1 ಲೇಯರ್ ಹಾಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಆಗಬೇಕು. ಡಿಫ್ರೆಂಟ್ ಆಗಿದೆ. ಯಾರಾದರೂ ಗೆಸ್ಟ್ ಬಂದರೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು,
ಇದು ತುಪ್ಪ ಬೆಣ್ಣೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ರೆ ಇದು ರೈಸ್ ರೆಡಿ ಆಗುತ್ತೆ. ನೋಡಿ ಇವಾಗ ಆಗಿದೆ. ಟೇಸ್ಟು ಕೂಡ ಸೂಪರಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ.